ರಾಜಧಾನಿಯಲ್ಲಿ ಕಿಲ್ಲರ್ ಬಿಎಂಟಿಸಿಗೆ ಮತ್ತೊಂದು ಬಲಿಯಾಗಿದೆ. ಹರಿಶ್ಚಂದ್ರ ಘಾಟ್ ಬಳಿ ವಿದ್ಯಾರ್ಥಿನಿ ಬಲಿಯಾಗಿದೆ. 21 ವರ್ಷದ ಕುಸುಮಿತಾ ಬಿಎಂಟಿಸಿ ಬಸ್ಗೆ ಬಲಿಯಾಗಿರುವಂತಹ ವಿದ್ಯಾರ್ಥಿನಿ. ಇಂಜಿನಿಯರಿಂಗ್ ವ್ಯಾಸಂಗ ಮಾಡ್ತಾ ಇದ್ರು ಕುಸುಮಿತಾ ಅನ್ನೋದು ಗೊತ್ತಾಗ್ತಾ ಇದೆ. ಮಲ್ಲೇಶ್ವರಂ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಿಲ್ಲರ್ ಬಿಎಂಟಿಸಿ ಅಂತಾನೆ ಅದಕ್ಕೆ ಹೆಸರು ಬಂದಾಗೋಗಿದೆ. ಇನ್ನೆಷ್ಟು ಬಲಿ ಬೇಕೋ ಗೊತ್ತಿಲ್ಲ. ಜಾಗರೂಕರಾಗಿ ಬಸ್ ಚಾಲನೆ ಮಾಡೋದನ್ನ ಬಿಎಂಟಿಸಿ ಕಲಿಬೇಕು ಅಂತ ಇನ್ನೇನೇನು ಹಣೆಪಟ್ಟಿಗಳು ಕೊಟ್ಟರು ಸಾಲಲ್ಲ ಅನ್ಸುತ್ತೆ. ಅದಕ್ಕೆ ಡೀಟೇಲ್ಸ್ ಕೊಡ್ತಾರೆ ಸಂದೇಶ್. ಏನು ಬೆಂಗಳೂರಲ್ಲಂತೂ ಸಾಮಾನ್ಯ ಅನ್ನೋ ಹಂಗೆ ಆಗೋಯ್ತಾ ಅಂತ ಬಿಎಂಟಿಸಿಗೆ ಜನ ಬಲಿಯಾಗೋದು. ಸೊ ಈ ವಿದ್ಯಾರ್ಥಿನಿ ಬಲಿಯಾಗಿರೋ ಘಟನೆಗೆ ಸಂಬಂಧಪಟ್ಟಾಗ ಏನ್ ಗೊತ್ತಾಗ್ತಾ ಇದೆ? ವಿಜಯ್, ಖಂಡಿತವಾಗ್ಲು ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನಡೀತಿರುವಂತಹ ಈ ಒಂದು ಅಪಘಾತಗಳನ್ನು ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಬಿಎಂಟಿಸಿ ಚಾಲಕರ ಮೇಲೆ ಅಥವಾ ಅವರ ಒಂದು ಅಜಾಗರೂಕತೆ ಚಾಲನೆಯಿಂದನೇ ಈ ಒಂದು ಘಟನೆಗಳು ಅಂದ್ರೆ ಈ ರೀತಿಯ ಘಟನೆಗಳು ನಡೀತಾ ಇದೆ ಅನ್ನೋ ಅನುಮಾನ ಮೂಡುತ್ತೆ. ಯಾಕಂದ್ರೆ ಈಗ ಸದ್ಯ ಸಾಲಾಗಿ ಬಿಎಂಟಿಸಿಗೆ ಬಲಿಯಾಗ್ತಾ ಇದ್ದಾರೆ. ಅದರಲ್ಲೂ ಕೂಡ ಇವತ್ತು ಬೆಳಗ್ಗೆ ಬಿಎಂಟಿಸಿಗೆ ಇಂಜಿನಿಯರಿಂಗ್ ವಿದ್ಯಾರ್ಥಿನಿ ಬಲಿಯಾಗಿರುವಂತದ್ದು ಪ್ರಮುಖವಾಗಿ ಹರಿಶ್ಚಂದ್ರ ಘಾಟ್ನ ಮುಂಭಾಗದಲ್ಲಿ ಅಂದ್ರೆ ಮಲ್ಲೇಶ್ವರಂ ಪೊಲೀಸ್ ಠಾಣಾ ವ್ಯಾಪ್ತಿಯ ಹರಿಶ್ಚಂದ್ರ ಘಾಟ್ ಏನಿದೆ, ಆ ಒಂದು ಹರಿಶ್ಚಂದ್ರ ಘಾಟ್ನ ಮುಂಭಾಗದಲ್ಲಿ ಕುಸುಮಿತಾ ಅನ್ನೋ ಇಂಜಿನಿಯರಿಂಗ್ ವಿದ್ಯಾರ್ಥಿನಿ ಬರ್ತಿದ್ದಂತ ಸಂದರ್ಭದಲ್ಲಿ ಹಿಂಬದಿಯಿಂದ ಬಂದಂತಹ ಬಿಎಂಟಿಸಿ ಬಸ್ ಏಕಾಏಕಿ ಡಿಕ್ಕಿಯನ್ನು ಹೊಡೆದ ಬಳಿಕ ಅದರ ಮುಂಭಾಗದ ಚಕ್ರ ತಲೆಯ ಮೇಲೆ ಹರಿದ ಪರಿಣಾಮ ಆಕೆ ಸ್ಥಳದಲ್ಲೇ ಮೃತಪಡ್ತಾಳೆ. ಈಗ ಸದ್ಯ ಕೆಸಿ ಜನರಲ್ ಆಸ್ಪತ್ರೆಗೆ ಮೃತದೇಹವನ್ನ ರವಾನೆ ಮಾಡುವಂತ ಕೆಲಸವನ್ನ ಕೂಡ ಈಗಾಗಲೇ ಮಾಡಲಾಗಿದ್ದು, ಸದ್ಯ ಮಲ್ಲೇಶ್ವರಂ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಈಗ ಈ ಕುರಿತಂತೆ ಕೇಸ್ ಕೂಡ ದಾಖಲಾಗಿದೆ. ಇನ್ನು ಈಗಾಗಲೇ ಮಾರ್ಚರಿ ಬಳಿ ಕೂಡ ಅಂದ್ರೆ ಶವಾಗಾರದ ಬಳಿ ಕೂಡ ಈಗಾಗಲೇ ಕುಟುಂಬಸ್ಥರು ಬಂದಿದ್ದಾರೆ. ಇನ್ನು ವಿದ್ಯಾರ್ಥಿನಿ ಓದ್ತಿದ್ದಂತ ಯುವತಿ ಆಗಿದ್ರಿಂದ ಎಲ್ಲೊಂದ್ ಕಡೆ ಕುಟುಂಬಸ್ಥರು ಎಲ್ಲರೂ ಕೂಡ ಪೋಷಕರಾಗಿರ್ಬೋದು ಅಥವಾ ಸಂಬಂಧಿಕರು ಎಲ್ಲರೂ ಕೂಡ ಒಂದ್ ಕಡೆ ತಮ್ಮ ಒಂದು ಆಕ್ರೋಶವನ್ನ ಅಂದ್ರೆ ಬಿಎಂಟಿಸಿ ಕುರಿತಂತೆ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿ ಆಕ್ರಂದನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸದ್ಯ ಈಗ ಆ ಒಂದು ಚಾಲಕರನ್ನ ಅಂದ್ರೆ ಬಿಎಂಟಿಸಿ ಚಾಲಕರನ್ನ ಕೂಡ ಈಗಾಗಲೇ ವಶಕ್ಕೆ ಪಡೆದು ಮಲ್ಲೇಶ್ವರಂ ಸಂಚಾರಿ ಪೊಲೀಸರು ವಿಚಾರಣೆಯನ್ನ ಕೂಡ ಮಾಡ್ತಾ ಇದ್ದಾರೆ. ವಿಜಯ್, ಥ್ಯಾಂಕ್ ಯು ಸಂದೇಶ್. ಸೊ ಈ ಪ್ರಕರಣದಲ್ಲಿ ನೋಡಿ, ದಿನ ಬೆಳಗಾದ್ರೆ ಇಂಥದ್ದೊಂದು ಪ್ರಕರಣ ಬಿಎಂಟಿಸಿಯಿಂದ ಗೊತ್ತಾಗ್ತಾ ಇರುತ್ತೆ. ಅಟ್ಲೀಸ್ಟ್ ಬಿಎಂಟಿಸಿ ಆದ್ರೂ ಒಂದು ಕಠಿಣ ಕ್ರಮಕ್ಕೆ ಮುಂದಾಗಬೇಕು. ಏನಾದ್ರು ಬೇಜವಾಬ್ದಾರಿತನದಿಂದ ಈ ರೀತಿಯಾಗಿ ಬಲಿ ಪಡೆದ್ರೆ ಜೀವವನ್ನ, ಅಂಥವ್ರ ಮೇಲೆ ಇಂತಹ ಕ್ರಮ ತಗೊಳ್ತೀವಿ ಅಂತ ಸಿಬ್ಬಂದಿಗೆ ಒಂದು ಭಯ ಇದ್ರೆ ಅಪಘಾತಗಳಾದ್ರೂ ಕಡಿಮೆ ಆಗುತ್ತೆ. ಮೊದಲೇ ಬೆಂಗಳೂರಲ್ಲಿ ರಸ್ತೆಗಳ ಹಣೆ ಬರ ಏನು ಅಂತ ಎಲ್ರಿಗೂ ಗೊತ್ತು. ರಸ್ತೆ ಗುಂಡಿಗೆ ಬಲಿಯಾಗೋದು ನೋಡಿದ್ದೀವಿ. ಅದ್ರ ಮಧ್ಯೆ ಕಿಲ್ಲರ್ ಬಿಎಂಟಿಸಿ ಹಾವಳಿ ಬೇರೆ. ಹೆಂಗಪ್ಪ ಟೂ ವೀಲರ್ಗಳು ತಗೊಂಡು ರಸ್ತೆಗೆ ಬರೋದು ಅಂತ ಅನ್ನಿಸ್ಬಿಡುತ್ತೆ ಪ್ರತಿನಿತ್ಯ ಇಂಥ ಪ್ರಕರಣಗಳು ದಾಖಲಾಗ್ತಾ ಇದ್ರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.